ವೀಕ್ಷಕರೇ ನಮಸ್ಕಾರ. ಗೈಸ್ ಆನ್ ವೀಲ್ಸ್ನ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಇದ್ದೇವೆ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದರೆ ಒಂದು ಮನೆ ಎದುರು ಇರುವಂತಹ ಗಾರ್ಡನನ್ನು ನಿಮಗೆ ತೋರಿಸ್ತೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಗಾರ್ಡನನ್ನು ಏನು ತೋರಿಸ್ತಾರೆ ಅಂತೇಳಿ. ಮನೆ ಎದುರು ಇರುವಂಥ ಮನೆಯಂತಹ ಒಂದು ಗಾರ್ಡನ್ ಇದು. ಈ ಗಾರ್ಡನಿನ ವಿಶೇಷತೆಗಳನ್ನು ಆ ಗಾರ್ಡನ್ನ ಮಾಲೀಕರ ಹತ್ರನೇ ಕೇಳೋಣ. ಮಾಲೀಕರು ಅಂತ ಹೇಳಿದರೆ ಇವರು ವೃತ್ತಿಯಲ್ಲಿ ಡಾಕ್ಟರು, ಉಜಿರೆಯ ಫೇಮಸ್ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಅಂತ ಅವರ ಹೆಸರು. ಬೆನಕ ಹಾಸ್ಪಿಟಲ್ ಉಜಿರೆಯಲ್ಲಿ ತುಂಬ ಫೇಮಸ್ ಆಗಿದೆ. ಅವರ ಮನೆ ಎದುರು ಅವರು ಮಾಡಿರುವಂತಹ ಒಂದು ಹೊಸ ಕಲ್ಪನೆಯ ಗಾರ್ಡನ್ ನಿಮ್ಮ ಮುಂದೆ. ಅವರು ಆ ಗಾರ್ಡನ್ ಬಗ್ಗೆ ನಿಮ್ಮೊಂದಿಗೆ ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ. ಸೊ ಅದಕ್ಕೂ ಮುಂಚೆ ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಡಾಕ್ಟರ್ ಗೋಪಾಲಕೃಷ್ಣ, ಉಜಿರೆಯ ಬೆನಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ನಿರ್ದೇಶಕ ಕೂಡ ಆಗಿದ್ದೇನೆ. ಇವತ್ತು ನನ್ನ ಅಚ್ಚುಮೆಚ್ಚಿನ ಜಾಗವಾದಂಥ ನಮ್ಮ ಬೆನಕ ಗಾರ್ಡನ್ನ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಅದು ಕೊರೋನಾ ಗಾರ್ಡನ್ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಪ್ರಾರಂಭ ಮಾಡಿದ್ದು ನಾನು ಕೊರೋನಾ ಟೈಮಲ್ಲಿ. ಆ ಸಂದರ್ಭದಲ್ಲಿ ನಮಗೆ ಆಸ್ಪತ್ರೆ ಓಪನ್ ಮಾಡುವಾಗಿರಲಿಲ್ಲ, ಕ್ಲೋಸ್ ಮಾಡಬೇಕಿತ್ತು, ಲಾಕ್ಡೌನ್ ಪೀರಿಯಡ್ ಇತ್ತು. ಆವಾಗ ಏನು ಮಾಡೋದು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿದೆ. ಟೈಮ್ ಪಾಸ್ ಆಗ್ತಿರಲಿಲ್ಲ. ನಾನು ಮೂಲತಃ ಒಬ್ಬ ಕೃಷಿಕನ ಮಗ. ನಾನು ನಿಡ್ಲೆಯಲ್ಲಿ ಮುಂಚೆ ಇದ್ದದ್ದು, ಅಲ್ಲಿ ಕೃಷಿ ಇತ್ತು ನಮಗೆ. ಅಲ್ಲಿಂದ ಮತ್ತೆ ಸೇಲ್ ಮಾಡಿ ಇಲ್ಲಿ ಬಂದಿದ್ದೇವೆ. ಹಾಗೆ ಕೃಷಿಯಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ಆಸಕ್ತಿ ಇತ್ತು, ಖುಷಿ ಇತ್ತು. ಹಾಗೆ ಸಣ್ಣ ಮಟ್ಟಿಗೆ ನಾವೊಂದು ಇಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಯಾವುದು ಅಂತ ಹೇಳಿದ್ರೆ ತರಕಾರಿಯನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಖಾಲಿ ಜಾಗ ಇತ್ತಲ್ಲ? ಇದು ನನ್ನ ಪಾರ್ಕಿಂಗ್ ಜಾಗ. ಅಂದರೆ ಇಲ್ಲಿ 10 ಸೆನ್ಸ್ ಇದೆ. ಅದರಲ್ಲಿ ಸ್ವಲ್ಪ ಏರಿಯಾ ನಾನು ಪಾರ್ಕಿಂಗ್ ಇಟ್ಕೊಂಡಿದ್ದೆ, ಬಾಕಿ ಜಾಗ ಅಷ್ಟು ಖಾಲಿಯೇ ಇತ್ತು. ತಲೆಗೆ ಹೋಯ್ತು ಏನಾದರೂ ಒಂದು ಮಾಡೋಣ ಅಂತೇಳಿ, ಟೈಮ್ ಪಾಸ್ ಆಗಬೇಕಾಗಿತ್ತಲ್ಲ. ಹಾಗಾಗಿ ಸಣ್ಣಕ್ಕೆ ಒಂದು ಇದು ಸ್ಟಾರ್ಟ್ ಮಾಡಿದ್ವಿ. ಯಾವುದು ಅಂದರೆ ತರಕಾರಿ ಬೆಳೀಲಿಕ್ಕೆ ಅಂತ ಹೇಳ್ಕೊಂಡು ಗ್ರೀನ್ ಶೇಡ್ ನೆಟ್ ಹಾಕಿದ್ವಿ. ಆಮೇಲೆ ಅದರಲ್ಲಿ ತರಕಾರಿ ಗಿಡ ಹಾಕಿದ್ವಿ. ಚೆಂದ ಬಂತು, ಚೆನ್ನಾಗಿ ಆಗಿ. ಇನ್ನೇನು ನಮಗೆ ಫಲ ಸಿಗಬೇಕು ಅಂದಾಗ ಮಂಗಗಳೆಲ್ಲ ಹಾಳು ಮಾಡಿದ್ದು ಪೂರ ಆಲ್ಮೋಸ್ಟ್ ಹೋಯಿತು. ಕೆಲವಷ್ಟು ಅಲಂಕಾರಿಕ ಗಿಡಗಳನ್ನು ಒಟ್ಟಿಗೆ ಇಟ್ಟಿದ್ವಿ, ಅದು ಕೂಡ ಎಲ್ಲ ಬೇರೆ ಸಮೇತ ತೆಗಿಲಿಕ್ಕೆ ಶುರು ಮಾಡಿತ್ತು ಮಂಗಗಳು. ಹಾಗೆ ಇದನ್ನು ಆದರೂ ನನಗೆ ಆಸಕ್ತಿ ಕಮ್ಮಿ ಆಗಲಿಲ್ಲ. ಸೊ ಅದರ ನಂತರ ಒಂದು ಯೋಚನೆ ಬಂತು, ಸ್ವಲ್ಪ ಅದನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಣ. ನಮ್ಮ ಕಾಲಿಗೆ ಕಾರ್ ನಿಲ್ಲಿಸಲಿಕ್ಕೆ ಒಂದು ಇದು ಆಗಬೇಕು, ಪಾರ್ಕಿಂಗ್ ಕೂಡ ಆಗಬೇಕು. ಜೊತೆಗೆ ಅದರಲ್ಲಿ ಮತ್ತು ಯಾವ ಗಿಡ ನಡುವ ಅಂತೇಳಿ ಆಲೋಚನೆ ಮಾಡುವಾಗ ಯಾವುದೇ ಕೃಷಿಗೆ ಸಂಬಂಧಪಟ್ಟದ್ದು, ಅಂದರೆ ತರಕಾರಿ ಗಿಡ ಬೆಳೆದ್ರೆ ಎಲ್ಲ ಹೋಗ್ತದೆ, ಯಾವುದನ್ನು ಮಂಗಗಳು ಬಿಡೋದಿಲ್ಲ. ಹಾಗೆ ಯೋಚನೆ ಬಂತು. ಆವಾಗ ಆನ್ಲೈನ್ ಮತ್ತೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾಸ್ಟರ್ ಪ್ಲ್ಯಾನರ್ ಮಾತು ಕೇಳಿದ್ದೆ, ಪುತ್ತೂರಿನವರು. ಅವರಲ್ಲಿ ಹೀಗೆ ನಾನು ಪ್ರಸ್ತಾಪ ಮಾಡಿದೆ, ನನಗೆ ಹೀಗೆ ಒಂದು ಐಡಿಯಾ ಇದೆ, ಅದನ್ನು ಹೇಗೆ ಮಾಡಿಕೊಡ್ಬೋದು ಅಂತ. ಅವರು ತಕ್ಷಣ ಸ್ಪಂದಿಸಿದರು. ಅವರು ಕೂಡ 2-3 ಕಡೆಗಳಲ್ಲಿ ಇಂಥ ಒಂದು ಸ್ಟ್ರಕ್ಚರನ್ನು ಮಾಡಿ ಅನುಭವ ಇದ್ದವರು. ಜೊತೆಗೆ ಅವ್ರದ್ದೊಂದು ಬ್ಯಾಂಬೂ ರೀತಿಯ, ಬ್ಯಾಂಬೂ ಅಂದರೆ ಆ್ಯಕ್ಚುಲಿ ಬ್ಯಾಂಬೂ ಅಲ್ಲ, ಅದು ಕಬ್ಬಿಣದಿಂದ ಅವರು, ಕಬ್ಬಿಣ ಮತ್ತು ಏನು ಸಿಮೆಂಟ್ ಮತ್ತು ಕಬ್ಬಿಣ ಸೇರಿಸಿ ಮಾಡುವಂಥದ್ದು. ಈ ಸ್ಟ್ರಕ್ಚರೆಲ್ಲ ಕಾಣ್ತದೆ ನೋಡಿ, ಅವೆಲ್ಲ ಆ್ಯಕ್ಚುಲಿ ಬ್ಯಾಂಬೂ ಅಲ್ಲ, ಬ್ಯಾಂಬೂವನ್ನು ಹೋಲ್ತದೆ. ಸೊ ಅಂಥ ಸ್ಟ್ರಕ್ಚರ್ ನಾನು ಬೇರೆ ಕಡೆ ನೋಡಿದ್ದೆ. ನಾನು ಕೇಳುವಾಗ ಅವರು ಕೂಡ ಅದಕ್ಕೆ ತಕ್ಷಣ ಸ್ಪಂದಿಸಿ ಅವರು ಒಪ್ಕೊಂಡ್ರು. ಹಾಗೆ ನಾನೊಂದು ಐಡಿಯಾ ಕೊಟ್ಟೆ, ಹೀಗೆ ಮಾಡಬೇಕು ನನಗೆ ಅಂತ. ಆ ಐಡಿಯಾ ಪ್ರಕಾರ ಅದನ್ನು ಅವರು ಮಾಡಿಕೊಟ್ರು. ಆನಂತರ ಹಲವಾರು ಗಿಡಗಳನ್ನು ಹೀಗೆ ಆನ್ಲೈನ್ ತರಿಸಿದೆ. ಎಲ್ಲಿಯಾದರೂ ಇದಕ್ಕೆ ಯಾವುದಕ್ಕೆ ನರ್ಸರಿಗೆ ಹೋದಾಗ ಅಲ್ಲಿ ಗಿಡಗಳನ್ನು ನೋಡಿ ನಮ್ಮಲ್ಲಿ ಗಿಡ ತಂದೆ, ಅವುಗಳನ್ನೆಲ್ಲ ನಟ್ಟು ಸುಮಾರು ಗಿಡಗಳನ್ನು ಹಾಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬನ್ನಿ ತೋರಿಸ್ತೇನೆ. ನಾನೆಲ್ಲ ಕೌಂಟ್ ಮಾಡಿಲ್ಲ, ಸಾಧಾರಣ ಒಂದು 250-300ಕ್ಕಿಂತಲೂ ಅಧಿಕ ಥರದ ಗಿಡಗಳು ಇದ್ದಾವೆ. ಎಷ್ಟೋ ಗಿಡಗಳು ಅದರಲ್ಲಿ ಹೋಗಿದ್ದಾವೆ. ಅಂದರೆ ಕೆಲವುದಕ್ಕೆ ನೀರು ಕಮ್ಮಿ ಹಾಕಬೇಕು, ನೀರು ಜಾಸ್ತಿ ಹಾಕಬೇಕು. ಆ ಪ್ರಯೋಗ ಇನ್ನೂ ದಿನನಿತ್ಯ ನಡೀತಾನೆ ಉಂಟು ನಮ್ಮಲ್ಲಿ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು? ಆ್ಯಕ್ಚುಲಿ ಇದೆ ಕೊರೋನಾ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು ಅಷ್ಟೇ ಸಮಯ ಆಯಿತು. ಇದರ ಫೌಂಡೇಶನ್ ಅಂತ ಹೇಳಿದರೆ ಅಂದರೆ 2 ವರ್ಷ ಕಳೀತು. 2 ವರ್ಷ ಕಳೀತು. ಆವಾಗ ಇಷ್ಟು ಸ್ಟ್ರಕ್ಚರ್ ಇರಲಿಲ್ಲ. ಇದಿತ್ತು ಯಾವುದು ಅಂದರೆ ಶೇಡ್ ನೆಟ್ಟಲ್ಲಿ ಮಾಡಿದ್ದೆ. ಅದರ ನಂತರ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಸಾಧಾರಣ 1.5 ವರ್ಷ ಆಯಿತು. 1 ವರ್ಷ ಕಳೀತು. 1.5 ವರ್ಷದಲ್ಲಿ ಇಷ್ಟು ಗಿಡಗಳನ್ನು ನಾನು
ಬೆಳೆಸಲಿಕ್ಕಾಯಿತು. ಎಷ್ಟೋ ಗಿಡಗಳು ಇದರಲ್ಲಿ ಹೋಗಿದೆ, ಯಾಕಂದರೆ ಕೆಲವು ನೀರು ಜಾಸ್ತಿ ಆಗಿ ಹೋಗಿದೆ, ಕೆಲವು ನೀರು ಕಮ್ಮಿ ಆಗಿ ಹೋಗಿದೆ. ಇಂಥದ್ದೆಲ್ಲ ಹಲವಾರು ಇದರಲ್ಲಿ ಎಕ್ಸ್ಪೆರಿಮೆಂಟ್ಗಳು ಆಗ್ತಾಯಿದೆ, ಈಗಲೂ ಆಗ್ತಾನೇ ಇದೆ. ಆದರೆ ಅದರಲ್ಲಿ ಸಿಕ್ಕುವಂಥ ಖುಷಿ ಉಂಟಲ್ಲ, ಅದು ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಅದಕ್ಕೆ ಯಾವುದೇ ರೀತಿಯಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಳಿಗ್ಗೆ ಒಂದು ಅರ್ಧ ಗಂಟೆ ಕೂತಿದ್ದಲ್ಲಿಗೆ ಇದು ಮಾಡಿದ್ರೆ ಬನ್ನಿ ತೋರಿಸ್ತೀನಿ, ಬನ್ನಿ ಬನ್ನಿ. ಇದು ಕೂಡ ಬಿದಿರಿದ್ದೆ ಬಾಗಿಲು. ಐ ಮೀನ್ ಬಿದಿರಿದ್ದಲ್ಲ, ಬಿದಿರಿನ ಹಾಗೆ ಕಾಣಿಸ್ತದೆ. ನಾನು ಹಾಗೆ ಹೇಳಿದ ಹಾಗೆ ಸಿಮೆಂಟ್ ಮತ್ತು ಒರಿಜಿನಲ್ ಹಾಗೆ ಅನ್ನಿಸ್ತದೆ. ಅದರಲ್ಲಿ ಕೂಡ ಒಂದು ಸ್ವಲ್ಪ ವಿನ್ಯಾಸ ಮಾಡಿದ್ದಾರೆ. ಅದು ಕೂಡ ಇದೆಲ್ಲ ಕಬ್ಬಿಣ. ಇದು ಸಿಮೆಂಟ್ ಮತ್ತು ಒಳಗೆ ಕಬ್ಬಿಣದ ರಾಡ್ ಹಾಕಿ ಮಾಡಿರ್ತಾರೆ, ಅದಕ್ಕೆ ಪೇಂಟ್ ಕೊಟ್ಟಿದ್ದಾರೆ. ಇದು ಕಬ್ಬಿಣದಲ್ಲೆಲ್ಲ. ಇದು ಕೂಡ ಈ ನಮ್ಮ ಹಳೆಯ ಇದ್ರ ಹಾಗೆ ಅನ್ನಿಸ್ತದೆ. ಹಾಗೆ ಇದು ಮೇಲ್ಗಡೆ ಹೋಗಲಿಕ್ಕೆ ಇದು ಕಾನ್ಕುಡ್ ಅಂತ ಅವರ ಸ್ಟಾರ್ ಕೇಸನ್ನು ಅದರಲ್ಲೇ ಮಾಡಿದ್ದಾರೆ. ಹಾಗೆ ಈ ಗಿಡಗಳೆಲ್ಲ ಈಗ ಇತ್ತೀಚೆಗೆ ನಟ್ಟಿದ್ದಾವೆಲ್ಲ. ಸಾಧಾರಣ 1 ವರ್ಷ ಆಯಿತು ಅಷ್ಟೇ. ಈ ಗಿಡಗಳಿಗೆಲ್ಲ 1 ವರ್ಷ ಆಯಿತು. ಈ ಬಳ್ಳಿಗಳು ಕೂಡ ನ್ಯಾಚುರಲ್ ಇದುವೆ. ಇದನ್ನು ಕೂಡ ಹಾಗೆ ಉಳಿಸ್ಕೊಂಡಿದ್ದೇನೆ. ಅದು ಜೊತೆಗೆ ಇದಕ್ಕೆ ಮೇಲ್ಗಡೆಯಿಂದ ಬೆಳಕು ಬೀಳುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಯಾಕೆ ಓಪನ್ ಇಲ್ಲ, ಅದು ಶೀಟ್ ಹಾಕಿದ್ದೇವೆ, ಟ್ರಾನ್ಸ್ಪರೆಂಟ್ ಶೀಟ್. ಅದು ಮಧ್ಯದಲ್ಲಿ ಅಷ್ಟು ಏರಿಯಾವನ್ನು ಟ್ರಾನ್ಸ್ಪರೆಂಟ್ ಶೀಟ್ನಲ್ಲಿ ಮಾಡಿದೆ. ಅದರ ನಂತರ ಲೈಟ್ ಬರುವಾಗ, ಯಾಕಂದರೆ ಗಿಡಗಳಿಗೆ ಲೈಟು, ಬೆಳಕು ಮತ್ತು ಇದು ಸಾಕಷ್ಟು ಬೇಕು. ನೀವು ಎಷ್ಟೇ ಇಂಡೋರ್ ಅಂತ ಹೇಳಿದ್ರು ಕೂಡ ಅದಕ್ಕೆ ಬೆಳಕು ಬೇಕು, ಗಾಳಿ ಬೇಕು. ಹಾಗಿದ್ರೆ ಮಾತ್ರ ಚೆಂದ ಬರ್ತದೆ. ಹಾಗಾಗಿ ಅದಕ್ಕೋಸ್ಕರ ಬೆಳಕಿಗೋಸ್ಕರ ಅದರ ವ್ಯವಸ್ಥೆ ಮಾಡಿದೆ. ಜೊತೆಗೆ ಈಚೆ ಕಡೆಗೆ ಪಫ್ಡ್ ಶೀಟ್ ಹಾಕಿದ್ದೇವೆ ನಾವು. ಅದರಲ್ಲಿ ಸ್ವಲ್ಪ ಹೆಚ್ಚು ಹೀಟ್ ಒಳಗೆ ಬರೋದಿಲ್ಲ. ಹಾಗಾಗಿ ಆ ಬಿಳಿ ಕಲರ್ ಅಡಿಯಲ್ಲಿ ಕೋಟಿಂಗ್ ಇದೆ ನೋಡಿ, ಅದರಿಂದ ಹೆಚ್ಚಿನ ಒಂದು 0.5% ಹೀಟ್ ಕಮ್ಮಿ ಆಗ್ತದೆ ಒಳಗಡೆ. ಹಾಗಾಗಿ ಗಿಡಗಳು ಕೂಡ ಚೆನ್ನಾಗಿ ಒಳಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಮ್ಮ ಫೇವರೇಟ್ ಸ್ಪಾಟ್, ಬೆಳಗ್ಗೆ ಚಹಾ ಕುಡಿಯುವಂಥ ಸ್ಪಾಟ್. ಹಾಗೆ ಇಲ್ಲಿ ಬೆಳಗ್ಗೆ ಪೇಪರ್ ಓದಲಿಕ್ಕೆ, ಚಹಾ ಕುಡಿಲಿಕ್ಕೆ ಟೈಮ್ ಎಷ್ಟುಂಟು ಅಂತ ಕೇಳಬೇಡಿ. ಟೈಮ್ ಇದ್ದ ಟೈಮಲ್ಲಿ ನಾವು ಇದನ್ನು ಎಂಜಾಯ್ ಮಾಡ್ತೇವೆ. ಇಲ್ಲಿ ಕೂತ್ಕೊಂಡು ಚಹಾ ಕುಡಿಯುವಂಥ ನಮ್ಮ ಫೇವರೇಟ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಕೂತ್ಕೊಂಡು ಅಲ್ಲಿ ಬುದ್ಧ ಕಾಣಿಸ್ತಾನೆ. ಆ ನೀರು ಬೀಳುವಂಥ ಏನು ಕಲರವ ಮತ್ತು ನೀರು ಬೀಳುವಂಥ ಒಂದು ಬುದ್ಧನ ಹಿಂದಿನ ಇದು ಭಾಳ ಸಂತೋಷ ಖುಷಿ ಕೊಡ್ತದೆ. ಅದು ಸೌಂಡ್ ಆಫ್ ವಾಟರ್ ಅಂತ ಹೇಳ್ತೇವೆ ನೋಡಿ. ಅದು ಪೀಸ್ಫುಲ್ ಆಗಿರ್ತದೆ. ಅದು ರಾತ್ರಿ ಹೊತ್ತಿನಲ್ಲಿ ಅಥವಾ ಬೇಗಿನ ಹೊತ್ತಿನಲ್ಲಿ ಬಹಳ ಸ್ಪಷ್ಟವಾಗಿ ಕೇಳ್ತದೆ, ಖುಷಿ ಕೊಡ್ತದೆ. ಅದು ಕೂಡ ಜಾಸ್ತಿ ತಲೆ ಬಿಸಿಯಾದಾಗ ಬಂದು ಕೂತ್ಕೊಳ್ಳಿಕ್ಕೆ ಬಹಳ ಏನು ಖುಷಿ ಕೊಡುವ ಜಾಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ, ಇಲ್ಲಿ ಕೂಡ ಇನ್ನು ಹಾಗೆ ಇಲ್ಲಿ ಬಳ್ಳಿಗಳು ಕೂಡ ಇದ್ದಾವೆ. ಈ ಬಳ್ಳಿಗಳು ಇವೆಲ್ಲ ಸ್ವಲ್ಪ ರ್ಯಾರ್ ಪ್ಲಾಂಟ್ಗಳು. ಇವೆಲ್ಲ ಇದನ್ನು ಇಲ್ಲಿಲ್ಲ ರೆಫರೆನ್ಸ್ ಎಲ್ಲ ಟಿ ವಿ ಎಲ್ಲ ಏನು ಯೂಟ್ಯೂಬ್ ಕಂಪ್ಯೂಟರ್ಗಳಲ್ಲಿ ನೋಡಿ. ಅದೇ ಹೇಳಿದ್ದಾನೆ, ಕೊರೋನಾ ಪೀರಿಯಡಲ್ಲಿ ಟೈಮ್ ಇತ್ತು ನಮಗೆ. ಅಲ್ಲಿವರೆಗೆ ಕಂಪ್ಯೂಟರ್ ಮುಟ್ತಿರಲಿಲ್ಲ, ಹೆಚ್ಚು ಯಾವುದು ನೋಡ್ತಿರಲಿಲ್ಲ. ಆ ಟೈಮಲ್ಲಿ ಕಂಪ್ಯೂಟರ್ ನೋಡೋದು, ಅದನ್ನು ಯಾವುದೋ ಒಂದು ತಲೆಗೆ ಹೋಗಿದ್ದನ್ನು ಇಲ್ಲಿ ನಾವು ಅಳವಡಿಸೋದು ನೋಡಿ. ಇವೆಲ್ಲ ಸಮ್ ರ್ಯಾರ್ ಪ್ಲಾಂಟ್ಗಳು, ನಮಗೆ ಹೀಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಮೇ ಬಿ ಚಾರ್ಮಾಡಿ ಘಾಟಿಯಲ್ಲಿ ಒಳಗೆ ಹೋದರೆ ಸಿಗ್ಬೋದೇನೋ, ಅಷ್ಟಕ್ಕೆ ಸಮಯ ಕೂಡ ಇಲ್ಲ. ಹಾಗಾಗಿ ಈ ಗಿಡಗಳನ್ನೆಲ್ಲ ಇಲ್ಲೇ ಅದಕ್ಕೆ ಸೂಕ್ತವಾದಂಥ ಏನು ಕೋಲ್ಡ್ ಅಂಥದನ್ನೆಲ್ಲ ವ್ಯವಸ್ಥೆ ಮಾಡಿ ಇಲ್ಲೇ ನಾನು ಬೆಳೆಸಿದ್ದೇನೆ. ಇವು ಕೂಡ ಒಂಥರ ರ್ಯಾರ್ ಪ್ಲ್ಯಾಂಟ್. ಬೊಟಾನಿಕಲ್ ನೇಮೆಲ್ಲ ಹೆಚ್ಚು ಗೊತ್ತಿಲ್ಲ. ಹಾಗೆ ಇವೆಲ್ಲ ಬಳ್ಳಿಗಳು. ಇದು ಕೂಡ ಸ್ವಲ್ಪ ರ್ಯಾರ್ ಆಗಿರುವಂಥ ಯುನಿಕ್. ಮೇಂಟೈನ್ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದರೆ ಒಂದು ದಿವಸ ಅದರ ಹತ್ತಿರ ಹೋಗೋದಿದ್ರೆ ಅದು ಕೇಳ್ತದೆ ಯಾಕೆ ಬರಲಿಲ್ಲ ಅಂತ. ಅಷ್ಟೊಂದು ಅದು ಸೂಕ್ಷ್ಮ ಈ ಗಿಡಗಳು. ಅದಕ್ಕೆ ಆ ಮನುಷ್ಯರಿಗೆ ಹೇಗೆ ನಾವು ಮಾತಾಡಿಸಿದರೆ ಮನುಷ್ಯರಿಗೂ ಸಂತೋಷದಲ್ಲಿ ಇರ್ತಾರೆ, ಹಾಗೆ ಗಿಡಗಳು ಕೂಡ ದಿವಸಕ್ಕೊಮ್ಮೆ ಅದನ್ನು ಮಾತಾಡಿಸಬೇಕು. ಹಾಗಿದ್ದರೆ ಮಾತ್ರ ಅದು ಕೂಡ ಚೆನ್ನಾಗಿ ಬೆಳೀತದೆ. ಇಲ್ಲೆಲ್ಲ ಇದು ಗೊತ್ತಾಗ್ತದೆ, ಬಾಡೋದು ಆಮೇಲೆ ಒಣಗೋದು ಇವುಗಳೆಲ್ಲ ಶುರು ಮಾಡಿಕೊಳ್ತವೆ. ಹಾಗೆ ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ನೀರು ಬಿಡಬೇಕು. ಒಟ್ಟಾರೆ ನೀರು ಬಿಟ್ಟು ಒಣದಷ್ಟು ನೀರು ಖುಷಿಯಲ್ಲಿ ಜಾಸ್ತಿ ನೀರೆಲ್ಲ ಹಾಕಿದರೆ ಕೂಡ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಕ್ರಮವಾಗಿ ಕೆಲವು ಗಿಡಗಳಿಗೆ ಡೈಲಿ ಹಾಕಬೇಕು, ಕೆಲವು ಗಿಡಗಳಿಗೆಲ್ಲ ವಾರಕ್ಕೊಮ್ಮೆ ಹಾಕಿದ್ರೆ ಸಾಕು, ಕೆಲವುದಕ್ಕೆ 2 ದಿವಸಕ್ಕೊಮ್ಮೆ. ಹಾಗೆ ಡಿಫ್ರೆಂಟ್ ವೆರೈಟಿ ಆಫ್ ಇದಕ್ಕೆ ಡಿಫ್ರೆಂಟ್ ರೀತಿಯಲ್ಲಿ ನಾವು ಅದಕ್ಕೆ ಮತ್ತೊಂದು 15 ದಿವಸಕ್ಕೊಮ್ಮೆ ಸ್ವಲ್ಪ ಸಣ್ಣ ಮಟ್ಟಿನ ಫರ್ಟಿಲೈಸರ್ ಹಾಕಿದರೆ ಗಿಡಗಳು ಕೂಡ ಚೆನ್ನಾಗಿರ್ತವೆ, ಲವಲವಿಕೆಯಿಂದ ಇರ್ತವೆ ಅಂತ ಹೇಳ್ತಾರಲ್ಲ ಹಾಗೆ. ಮೇಂಟೆನೆನ್ಸಿಗೆ ಅಂತೇಳಿ ಎಷ್ಟು ಜನ? ಅದೇ ಮೇಂಟೆನೆನ್ಸಿಗೆ ಅಂತ ಇಲ್ಲ, ಒಬ್ಬರನ್ನೇ. ಯಾಕಂದರೆ ಒಂದು ಮೇಜರಾಗಿ ಮಂಗಗಳನ್ನು ಓಡಿಸಲಿಕ್ಕೆ, ಜೊತೆಗೆ ಪ್ರತಿದಿನ ಅದರ ಇದು ಕಳೆ ತೆಗಿಲಿಕ್ಕೆ, ಈ ಕಸಗಡ್ಡಿ ಬೀಳಿದ ತೆಗಿಲಿಕ್ಕೆ ಇವುಗಳೆಲ್ಲ ಒಬ್ಬರು ರೆಗ್ಯುಲರ್ ಆಗಿದ್ದಾರೆ. ಮತ್ತೊಂದು 15 ದಿವಸಕ್ಕೆ ಒಂದು 2-3 ಜನ ಬಂದು ಇದಕ್ಕೆ ಬಾಕಿದ್ದು ಸ್ವಲ್ಪ
ಇದು ಯಾವುದು ಫರ್ಟಿಲೈಸರ್ ಹಾಕೋದು, ಹೊಸ ಮಣ್ಣು ಸ್ವಲ್ಪ ಹಾಕೋದು, ಇವುಗಳನ್ನೆಲ್ಲ ಒಂದು 15 ದಿವಸ 1 ತಿಂಗಳಿಗೊಮ್ಮೆ ಬೇರೆಯವ್ರನ್ನ ತರಿಸಿ ಮಾಡ್ತಾನೆ. ಇಲ್ಲಿದ್ರೆ ಇಲ್ಲಿ ಒಬ್ಬರಲ್ಲೇ ಮೇಂಟೈನ್ ಆಗ್ತಾ ಉಂಟು. ಯಾಕಂದರೆ ಸಣ್ಣ ಜಾಗ 5-10 ಸೆಂಟ್ಸ್ ಇರುವಂಥದ್ದು, ಅದರಲ್ಲಿ 5 ಸೆಂಟ್ಸ್ ಮಾತ್ರ ನಾನು ಇದಕ್ಕೋಸ್ಕರ ಉಪಯೋಗ ಮಾಡಿರೋದು. ಹಾಗಾಗಿ ಒಬ್ಬರಿದ್ದರೆ ಸಾಕಾಗ್ತದೆ, ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ನಾವು ದಿನ ಬೆಳಗ್ಗೆ ಬಂದು ಒಂದು ಅರ್ಧ ಗಂಟೆ 3/4 ಗಂಟೆ ನಮ್ಮದು ಸ್ವಲ್ಪ ಆಗ್ತದೆ. ಹಾಗೆ ಮನೆಯವರ ಸೇವೆ ಅಂತ ಹೇಳ್ತಿರಲ್ಲ ಹಾಗೆ. ಸರ್, ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತೇಳಿ ಅನ್ನಿಸಿದ್ದು ಬುದ್ಧನ ಪ್ರತಿಮೆ. ಹೌದು, ಹೇಗೆ ಬಂತ ಐಡಿಯಾ? ಬುದ್ಧನ ಪ್ರತಿಮೆ ನಾವು ರಿಸಾರ್ಟ್ಗಳಲ್ಲಿ ಹೋದಾಗ ಮತ್ತು ಬೇರೆ ಕಡೆ ಹೋದಾಗ ಏನೋ ಒಂದು ಪ್ರತಿಮೆಗಳನ್ನು ಇಡ್ತಾಯಿದ್ರು. ಪ್ರತಿಮೆಗಳನ್ನಿಟ್ಟು ಹಿಂದುಗಡೆ ಲೈಟ್ ಹಾಕುವಂಥದ್ದು, ಅದನ್ನೆಲ್ಲ ನೋಡಿದ್ದು ನೆನಪಿತ್ತು. ಹಾಗೆ ನಮ್ಮ ಉಜಿರೆ ಆರ್ಟಿಸ್ಟ್ ಒಬ್ಬರು ಇದ್ದಾರೆ, ಹೆಚ್ಚಿನವರಿಗೆ ಅವರು ಪರಿಚಯ ಇಲ್ಲ. ಆ್ಯಕ್ಚುಲಿ ಅವರು ಏನು ವಿಶ್ವವಿಖ್ಯಾತ ಅಥವಾ ಒಳ್ಳೆಯ ಆರ್ಟಿಸ್ಟ್ ಅಂತ ಹೇಳಿಕ್ಕೆ ಬಯಸ್ತಾನೆ. ಯಾಕಂದರೆ ಅವನು ಶಿವನ್ ಅಂತ ಹೇಳಿದ್ದಾನೊಬ್ಬ, ತುಂಬ ಒಳ್ಳೆಯ ಆರ್ಟಿಸ್ಟ್. ಅವನಿಗೆ ಆ್ಯಕ್ಚುಲಿ ವಿದ್ಯಾಭ್ಯಾಸ ತುಂಬ ಇದೆ ಅಂತ ಹೇಳಿದ್ದಾರೆ. ಬಟ್ ಅವನ ಆರ್ಟ್ ಅಂದರೆ ನಾವು ಮುಂಚೆ ನಮ್ಮ ಆಸ್ಪತ್ರೆ ಪ್ರಾರಂಭ ಆದಾಗಿಂದ ಅವನನ್ನು ಏನಾದರೂ ಕೊಡಬೇಕಾದ್ರೆ ಅವನೇ ಮಾಡಿಕೊಡ್ತಿದ್ದ. ನಮ್ಮ ಗಣಪತಿ ವಿಗ್ರಹ ಇರ್ಬೋದು, ಇವುಗಳನ್ನೆಲ್ಲ. ಹಾಗೆ ಅವನಿಗೆ ಹೇಳಿದೆ, ನೋಡು ಮರ ಹೀಗೆ ಆಗಬೇಕು ನನಗೆ ಅಂತ ಹೇಳ್ಕೊಂಡು ಆ ಐಡಿಯಾ ಕೊಟ್ಟದ್ದು ಸರಿ. ಅವನು ಮಾಡಿಕೊಟ್ಟ ನನಗೆ 15 ದಿವಸದಲ್ಲಿ 20 ಇದೀಗ ನಿಮಗೆ ನೋಡುವಾಗ ಬಹಳ ಹಾರ್ಡ್ ಅಥವಾ ಹೆವಿ ಅಂತ ಅನ್ನಿಸ್ತದೆ. ಇದು ಬರೀ ಎಷ್ಟು 2-3 kg ಇದೆ ಅಷ್ಟೇ, ಬಹಳ ಲೈಟ್ ವೆಯ್ಟ್ ಇದೆ. ಆಮೇಲೆ ಹಿಂಬದಿಯಿಂದ ಫ್ಲ್ಯಾಟ್ ಆಗಿದೆ. ಅವನು ಅದನ್ನು ಮಾಡಿಕೊಟ್ಟು ಅದನ್ನು ಕೆಳಗಡೆ ಮಾರ್ಬಲಲ್ಲಿ ಇಟ್ಟಿದ್ದೇನೆ. ಅದು ತೇಲಾಡ್ದಂಗೆ ಅನ್ನಿಸ್ತದೆ ಒಳಗಡೆ. ನಿಮಗೆ ಅದು ಎಲ್ಲಿ ಅದರದ್ದು ಪಿಲ್ಲರ್ಸ್ ಕಾಣೋದಿಲ್ಲ. ಮತ್ತು ಅದರಲ್ಲಿ ನೀರು ಬಿಟ್ಟು ಈಗ ಅದರಲ್ಲಿ ಮೀನು ಕೂಡ ಇದೆ. ಸ್ವಲ್ಪ ಅಡಗಿ ಕೂಡ್ತವೆ, ಯಾರು ಬಂದಾಗ ಅದು ಒಳಗೆ ಕೊಯ್ ಮೀನುಗಳು ಅಡಗಿ ಕೂತ್ಕೊಳ್ತವೆ. ಇಲ್ಲದ್ರೆ ಅದು ಕೂಡ ನಾವು ದೂರದಿಂದ ಇದ್ದಾಗ ಅವು ಆಟ ಆಡೋದು. ಜೊತೆಗೆ ಇದಕ್ಕೊಂದು ನೀರು ಬರುವಂಥದ್ದು ವ್ಯವಸ್ಥೆ ಕೂಡ ಮಾಡಿದ್ದೇನೆ. ಹಾಗೆ ಅದರ ನೀರಿನೊಟ್ಟಿಗೆ ನ್ಯಾಚುರಲ್ ಬಳ್ಳಿಗಳು ನೋಡಿ, ಇವುಗಳೆಲ್ಲ ನ್ಯಾಚುರಲ್ ಆಗಿ ಮೇಲಿಂದ ಇಳಿದಂತಹ ಬಳ್ಳಿಗಳು. ಸರ್, ಇದರ ಹಿಂದೆ ನೀವು ಒಂದು ಸ್ಟ್ರಕ್ಚರ್ ಮಾಡಿದ್ದೀರಿ ದೋಣಿ ಥರ. ನೀರು ಬೀಳಲಿಕ್ಕೆ. ಅದು ನಮ್ಮ ಹುಡುಗಂದು ಐಡಿಯಾ. ನಾನು ಹೀಗೆ ಏನಾದ್ರು ಮೇಲೆ ನೀರು ಬೀಳುವಾಗೆ ಮಾಡಬೇಕಂದಾಗ ನಮ್ಮ ಆಸ್ಪತ್ರೆಯಲ್ಲಿ ಹುಡುಗ ಇದ್ದ ನಜೀರ್ ಅಂತ, ಅವನು ನಮ್ಮ ಮೇಂಟೆನೆನ್ಸ್, ಅವನೊಂದು ಐಡಿಯಾ ಕೊಟ್ಟ. ಸರ್ ಇದು ಮಾಡ್ತೇನೆ ನಾನು ಕೂಡ. ಅವನೇ ಮಾಡಿರೋದು ಇದೇನು ನಾವು ಹೊರಗೆ ಇಲ್ಲ ಅದು ಬರೆಸಿ, ಅದು ಕೂಡ ಸಿಮೆಂಟ್ ಮತ್ತು ಇದರಿಂದನೇ ಮಾಡಿರೋದು. ಅದಕ್ಕೆ ಸಣ್ಣ ಹೋಲ್ ಮಾಡಿ ಒಳಗೆ ಇದಿಟ್ಟಿದ್ದಾನೆ, ಪೈಪ್ ಇಟ್ಟಿದ್ದಾನೆ, ಅದರಲ್ಲಿ ನೀರು ಬೀಳುವಂಥದ್ದು. ಅದು ಕೂಡ ನ್ಯಾಚುರಲ್ ಅಲ್ಲ, ಬಟ್ ಎಲ್ಲ ಒಂದು ನ್ಯಾಚುರಲ್ ಥರನೇ. ಅದಕ್ಕೆ ಪೇಂಟ್ಗೂ ಅವನೇ ಶಿವನೇ ಇದನ್ನು ಮಾಡಿದ, ಶಿವನೇ ಕೊಟ್ಟಿರೋದು. ಇಲ್ಲಿ ಸೌತ್ ಆಫ್ರಿಕಾ ಇಲ್ಲೆಲ್ಲ ಹೆಚ್ಚು ಕಂಡು ಬರುವಂಥದ್ದು ಇದು. ಈ ಇಂಡಿಯಾದಲ್ಲಿದೆ ಅಂತೂ ಸಮ್ ರೇರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೇವೆ ಇದಕ್ಕೆ. ಹೆಚ್ಚಿನದಕ್ಕೆ ಆನ್ಲೈನ್. ಆವಾಗ ಹೇಗೂ ಎಲ್ಲಿಗೂ ಹೋಗ್ಲಿಕ್ಕೂ ಆಗ್ತಿರಲಿಲ್ಲ, ಪ್ಲಸ್ ಆನ್ಲೈನ್ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ನಾವು ಆನ್ಲೈನಾಗೆ ಎಲ್ಲ ಹೆಚ್ಚಿನದು ಆನ್ಲೈನ್ ತರಿಸಿ ಒಂದು 4 ದಿವಸ ಅದನ್ನು ಬಿಡಬೇಕು. ಇಲ್ಲ ಯಾಕಂದರೆ ಅಲ್ಲಿಗೆ ತರಿಸುವಾಗ ಭಾಳ ಚೆನ್ನಾಗಿರ್ತದೆ, ಮತ್ತು 2 ದಿವಸದಲ್ಲಿ ಅದು ಬಾಡಿ ಹೋಗ್ತದೆ. ಅದನ್ನು ಸ್ವಲ್ಪ ಸರಿಯಾದ ಅಟ್ಮಾಸ್ಫಿಯರಲ್ಲಿ ಇಟ್ಟು ನಾವು ಇದು ಮಾಡಿ ಕೇರ್ ಮಾಡಿ ಆಮೇಲೆ ಅದನ್ನು ಹೊಸ ಗಿಡಕ್ಕೆ ಹೊಸ ಪಾಟಿಗೆ ಹಾಕಬೇಕು. ಇಲ್ಲದಿರೋ ಅದು ಆವಾಗಲೇ ಹಾಳಾಗ್ತದೆ. ಇದು ಇಂಡೋರ್ ಪ್ಲ್ಯಾಂಟ್, ಕಂಪ್ಲೀಟ್ಲಿ ಇಂಡೋರ್ ಪ್ಲ್ಯಾಂಟ್. ಅದು ಬಿಸಿಲಿಗೆ ಆಗೋದಿಲ್ಲ. ಇವೆಲ್ಲ ಬ್ಯಾಂಬೂ ಪ್ಲ್ಯಾಂಟ್ಗಳು. ಇದು ಸಮ್ ರ್ಯಾರ್ ಸ್ಟೂಲು. ಹಾಗೆ ಇದು ಕೂಡ ಒಂದು ಫೇವರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬನ್ನಿ, ಇಲ್ಲಿ ಕೂತು ಸಾಯಂಕಾಲ ಹೊತ್ತಿನಲ್ಲಿ ಇದು ಕೂಡ ಇದರಿದೆ. ಯಾವುದು ಸಿಮೆಂಟ್ ಮತ್ತು ಇದುವೇ ನ್ಯಾಚುರಲ್ ಅಲ್ಲ, ಸಿಮೆಂಟಿಂದನೇ ಮಾಡಿರೋದು. ಹಾಗೆ ಕೂತ್ಕೊಳ್ಬೋದು, ಇಬ್ಬರು ಕೂತ್ಕೊಳ್ಬೋದು ನೀವು. ಒಳ್ಳೆಯ ಮಳೆ ಬರುವಾಗ ಮತ್ತು ಬೆಳಗಿನ ಹೊತ್ತಿನಲ್ಲಿ ಕೂಡ ಕೂಲಾಗಿರ್ತದೆ. ಹಳೆ ಕಾಲ ಹೌದು, ಜೋಕಾಲಿದ್ದು ನೆನಪಾಗ್ತದೆ. ಹಾಗೆ ಅದು ಕೂಡ ಮೊನ್ನೆ ಮಗಳ ಎಂಗೇಜ್ಮೆಂಟ್ ಕೂಡ ಇದರಲ್ಲಿ ನಾನು ಮಾಡಿದ್ದೇನೆ. ನಮ್ಮ ಹಾಲೇ ಯೂಸ್ ಆಯಿತು ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಹೌದು. ಬನ್ನಿ ಇಲ್ಲಿ ಮೇಲಕ್ಕೆ ಹೋಗುವ. ಸೈಡಲ್ಲಿ ಕೂಡ ಇದು ಫಾರ್ನ್ಗಳೆಲ್ಲ. 2 ಸ್ಟೋರಿ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು. ಹೌದು, ಯಾಕಂದರೆ ಹೈಟ್ ಇದ್ದರೆ ಗಾಳಿ ಬರ್ತದೆ, ನಿಮಗೆ ಶಾರ್ಟ್ ಆದರೆ ಗಾಳಿ ಕಮ್ಮಿ ಆಗ್ತದೆ. ಹಾಗೆ ಇದರಲ್ಲೇ ಪ್ಲ್ಯಾನ್ ಮಾಡಿದ್ದು. 2 ಫ್ಲೋರ್ ಇದರಲ್ಲೇ ಮಾಡಿಕೊಂಡು ಇಲ್ಲಿ ಕೂಡ ಇಂಡೋರ್ ಪ್ಲ್ಯಾಂಟ್ಸನ್ನು
ಫುಲ್ ಹಾಕಿದ್ದೇವೆ. ಈಗ ಈ ಥರದ ಸ್ಟ್ರಕ್ಚರ್ ಮಾಡಿದ್ರಲ್ಲ, ಹಾಂ, ಇದು ಮಧ್ಯದಲ್ಲಿ. ಹೌದು. ಇದು ತುಂಬ ಕಡೆಗಳಲ್ಲಿ ನೀರಲ್ಲಿ ಸಣ್ಣ ಇದಕ್ಕೆ ಮಾಡಿದ್ದು ನೋಡಿದ್ದೆ. ಅದನ್ನು ಇಲ್ಲಿಗೆ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ದೆ ಅವರಿಗೆ, ಮಾಡಿಕೊಡುವ ಅಂತ ಹೇಳಿದರು. ತುಂಬ ಹೆವಿ ಇದೆ ಆ್ಯಕ್ಚುಲಿ ಇದು, ಹೌದು. ಬಟ್ ಭಾಳ ಇಲ್ಲಿಂದ ಅಲ್ಲಿಗೆ ಆ ಕಡೆ ಹೋಗಲಿಕ್ಕೆ ಜೊತೆಗೆ ಏನು ತೊಂದರೆ ಇಲ್ಲ, ಇದು ಗಟ್ಟಿ ಇದೆ. ಬನ್ನಿ, ಏನು ಹೆದರುವಂಥದ್ದು ಏನಿಲ್ಲ, ಗಟ್ಟಿ ಇದೆ ಇದು. ಹಾಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ಲಿಕ್ಕೆ ಒಳ್ಳೆಯದಾಗ್ತದೆ. ಜೊತೆಗೆ ಬನ್ನಿ, ಇಲ್ಲಿಂದ ನಮ್ಮ ಬುದ್ಧನನ್ನು ನೋಡಿ. ಬುದ್ಧಂದು ಕೂಡ ಇಲ್ಲಿಂದ ಇಲ್ಲಿಯ ವ್ಯೂ ಬಹಳ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ನಮ್ಮ ಅಚ್ಚುಮೆಚ್ಚಿನ ಗಣಪತಿ ಹೈಡಾಗಿ ಕೂತಿದ್ದಾನೆ. ಹೊರಗಡೆಯಿಂದ ಬಳ್ಳಿ ಬೇರೆ ಬೇರೆ ಬಳ್ಳಿಗಳು ಬೆಳೆದಿದೆ. ಇಲ್ಲಿ ನಮ್ಮ ಅಚ್ಚುಮೆಚ್ಚಿನ ಗಣಪ ಕೂಡ ಇದ್ದಾನೆ. ಗಿಡಗಳೆಲ್ಲ ಅದ್ರ ಮೇಲೆ ಬೆಳೆದಿದೆ. ಅದನ್ನು ಹಾಗೆ ಉಳಿಸ್ಕೊಂಡಿದ್ದೇನೆ, ತೆಗಿಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ಮಿಸ್ಟ್ ಅಳವಡಿಸಿದೆ ಕೂಡ ನೋಡಿ. ಮೇಲ್ಗಡೆಯಿಂದ ಮಿಸ್ಟ್ ಬೀಳ್ತದೆ ಗಿಡಗಳಿಗೆಲ್ಲ ನೋಡಿ. ಅದು ಮಿಸ್ಟ್ ಫುಲ್ ಎಲ್ಲ ಕಡೆಗೂ ಅಲ್ಲಿ ಇನ್ನೂ ಚೆಂದ ಕಾಣ್ಬೋದು ನೋಡಿ. ಅಲ್ಲಿ ಕಾಣ್ತದೆ, ಅಲ್ಲಿ ಕಾಣ್ತದೆ. ಹಾಗೆ ಮಿಸ್ಟ್ ಬೀಳೋದ್ರಿಂದ ಅದು ಕೂಡ ಭಾಳ ಖುಷಿ ಪಡ್ತದೆ, ಸ್ನಾನ ಮಾಡೋದಾಗೆ ಆಗ್ತದೆ ಗಿಡಗಳಿಗೆ. ಹಾಗೆ ಬೆಳಗಿನ ಜಾವದಲ್ಲಿ ಒಳ್ಳೆದಾಗಿ ಒಂದು ಅರ್ಧ ಗಂಟೆ ಮಿಸ್ಟ್ ಬಿಟ್ಬಿಟ್ರೆ ಗಿಡಗಳಿಗೆ ಬಹಳಷ್ಟು. ಇವೆಲ್ಲ ಅಷ್ಟೇ 1 ವರ್ಷ ಹಳೆಯ ಗಿಡಗಳು. ಅವರು ಬರೀ ಸ್ಟ್ರಕ್ಚರ್ ಮಾತ್ರ ನಾನು ಪ್ಲ್ಯಾನಿಂಗ್ ಮಾಡಿಸಿಕೊಟ್ಟೆ ಅವ್ರಿಗೆ, ಹೀಗೆ ಬೇಕು ಅಂತ. ಅವರು ಅದಕ್ಕೆ ಆಗುವ ಹಾಗೆ ಮಾಡಿಕೊಟ್ರು. ಇದೆಲ್ಲ ಸ್ಟ್ರಕ್ಚರ್ ಎಲ್ಲ ಸ್ಟ್ಯಾಂಡ್ ನಾವು ಹೇಳಿ ಮಾಡಿಸಿದ್ದು. ಪಾಟಲ್ಲಿ ನಾವೇ ತಗೊಂಡದ್ದು, ಆನ್ಲೈನ್ ಅಥವಾ ಹೀಗೆ ತಗೊಂಡದ್ದು. ಹೌದು, ಫುಲ್ ಸ್ಟ್ರಕ್ಚರ್ ಅವರೇ ಮಾಡಿಕೊಟ್ಟದ್ದು. ಹೌದು, ಐಡಿಯಾ ಕೊಟ್ಟಿದ್ವಿ. ಗಾರ್ಡನಿಂಗ್ ಫುಲ್ ನಮ್ಮದೇ. ಹೌದು, ಐಡಿಯಾವೂ ನಮ್ಮದೇ. ಹೌದು, ಹೇಳಿದ್ದು ಅವರು ಮಾಡಿಕೊಟ್ಟಿದ್ದಾರೆ ನಮಗೆ ಬೇಕಾದ ಟೈಮಲ್ಲಿ, ಬೇಕಾದ ರೀತಿಯಲ್ಲಿ. ಯಾವುದು ಆಗೋದಿಲ್ಲ, ಆ ಥರ ಆಗಲ್ಲ, ಈ ಥರ ಆಗಿ ನಮಗೆ ಅವರು ಕೂಡ ಅದರಲ್ಲಿ ತುಂಬ ಇಂಟ್ರೆಸ್ಟೆಡೇ. ಹಾಗೆ ಇದು ನೋಡಿ, ಇದೊಂದು ಸ್ವಲ್ಪ ರೇರ್ ಪ್ಲಾಂಟ್. ಇವೆಲ್ಲ ಫರ್ನೆಲ್ಲ ನಿಮಗೆ ಕಾಡಿಗೆ ಹೋದರೆ ಬೇಕಾದಷ್ಟು ಸಿಗ್ತದೆ. ಅದನ್ನೇ ಚೆಂದ ಮಾಡಿಟ್ಟರೆ ಅದು ಕೂಡ ಇನ್ನೊಂದು. ಎಲ್ಲರ ಈಗ ಇದನ್ನು ವಿಡಿಯೋ ತೋರಿಸಿದ ಕೂಡಲೇ ವೀಕ್ಷಕರದ್ದು ಒಂದು ಕ್ವಶನ್ ಬರ್ತದೆ, ಎಷ್ಟು ಕಾಸ್ಟ್ ಆಗಿದೆ ಅಂತ, ಎಷ್ಟು ಖರ್ಚಾಗಿರ್ತದೆ ಅಂತ ಹೇಳುವಂಥದ್ದು. ಕಾಸ್ಟ್ ಎಲ್ಲರೂ ಕೇಳ್ಬೋದು, ಬಟ್ ಕಾಸ್ಟಿಗೆ ಲೆಕ್ಕ ಹಾಕಲಿಕ್ಕಿಲ್ಲ. ಅದು ನಮ್ಮ ಇಂಟ್ರೆಸ್ಟ್. ನಾನೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ ಇಷ್ಟಂತೂ ನಾನು ಲೆಕ್ಕ ಹಾಕಲಿಲ್ಲ. ಕಾಸ್ಟ್ ಆಗ್ತದೆ, ಬಟ್ ಕಾಸ್ಟಿಗಿಂತ ಸಿಗುವಂಥ ಸಂತೋಷ ಜಾಸ್ತಿ. ಅದೇನು ಹಾಗಾಗಿ ಅದಕ್ಕೆ ಲೆಕ್ಕ ಅಂತ ಹಾಕಲಿಕ್ಕೆ ಆಗೋದಿಲ್ಲ. ಅಥವಾ ನಾನು ಕ್ಲೀನಾಗಿ ಲೆಕ್ಕ ಕೂಡ ಇಟ್ಟಿಲ್ಲ. ಸ್ವಲ್ಪ ಖರ್ಚಾಗ್ತದೆ. ಇವರಿಗೆ ಆದರೂ ಎಷ್ಟು ಅದೇ ಒಂದು 20 ಲಕ್ಷ ಕಳೀತದೆ ಹೇಳ್ಬೋದು. ಏನಿದ್ರು ನಿಮಗೆ ಇಷ್ಟೆಲ್ಲ ಮಾಡುವಾಗ 20 ಲಕ್ಷಕ್ಕಿಂತ ಒಳಗೆ ಆಗೋದಿಲ್ಲ. ಬಟ್ ಅದರಲ್ಲಿ ಸಿಕ್ಕುವ ಸಂತೋಷ ಅದು ಬೇರೆಯೇ. ಹಾಗಾಗಿ ಅದಕ್ಕೆ ಕಾಸ್ಟಿಗೆ ನಾವು ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತೂ ಅಂದಾಜಲ್ಲೇ ಹತ್ರ ಅಷ್ಟಕ್ಕೆ ಹೋಗುತ್ತೆ ಖಂಡಿತವಾಗಲೂ ಲೆಕ್ಕ ಇಟ್ಟರೆ. ಯಾಕಂದರೆ ಎಲ್ಲ ಕೂಡ ಕಬ್ಬಿಣ. ಎಲ್ಲ ಕಬ್ಬಿಣ ಮತ್ತು ಇವುಗಳೆಲ್ಲ ಕಾಸ್ಟ್ ಇದೆ. ಜೊತೆಗೆ ಪ್ಲ್ಯಾಂಟ್ಸ್ಗೂ ಕಾಸ್ಟ್ ಇದೆ, ಇದಕ್ಕೂ ಯಾವುದು ಪಾಟ್ಗಳಿಗೂ ಕಾಸ್ಟ್ ಇದೆ. ಎಲ್ಲವೂ ಕಾಸ್ಟ್ಗಳು ಲೆಕ್ಕ ಆಗ್ತದೆ. ಎಲೆಕ್ಟ್ರಿಸಿಟಿ ಮಾಡಿದ್ದಾನೆ, ಇದು ಯಾವುದು ಮಿಸ್ಟ್ಗೆ ಕಂಟ್ರೋಲಿಂಗ್, ಅವುಗಳೆಲ್ಲ ಕಾಸ್ಟ್ ಬಿದ್ದೇ ಬೀಳುವಂಥದ್ದು. ಅದೇ ಬುದ್ಧನ ಇದಕ್ಕೆ ನಾನು ಒಬ್ಬರಲ್ಲಿ ಹೀಗೆ ಎಸ್ಟಿಮೇಷನ್ ಕೇಳುವಾಗ ಅವರೊಂದು 5-6 ಲಕ್ಷ ಹೇಳಿದರು. ಬಟ್ ನಾವೇ ಮಾಡಿದ ಕಾರಣ 1.5 ಲಕ್ಷದೊಳಗೆ ಕಂಪ್ಲೀಟ್ ಆಗಿದೆ ಅದು. ಹಾಗೆ ಕೆಲವೆಲ್ಲ ನಾವೇ ಮಾಡಿಕೊಂಡು ಕಾಸ್ಟ್ ಕಟ್ ಮಾಡಲಿಕ್ಕೂ ಆಗ್ತದೆ. ಇದು ಹೊರಗಿಂದ ಬಳ್ಳಿ ಬಂದ ಕಾರಣ ಸಾಯಂಕಾಲ ಹೆಚ್ಚಿನ ಬಿಸಿಲು ಒಳಗೆ ಬರೋದಿಲ್ಲ. ಅದು ಕೂಡ ಗಿಡಗಳು ಚೆಂದ ಬೆಳೀಲಿಕ್ಕೆ ಹೆಲ್ಪ್ ಆಗ್ತದೆ.